ಬಟ್ ಇಲ್ಲಿ ಮುಲ್ಬಾಗಲ್ ವಂಶೋದಯಲ್ಲಿ ಆಪ್ಟಲ್ ಡಾಕ್ಟರ್ ಇಲ್ಲ ಪ್ರೆಸೆಂಟಾಗಿ. ಅವ್ರಿಗೆ ನೀವು ಕೋಲಾರ್ಗೆ ಕಳಿಸ್ಬೋದು. ಆಮೇಲೆ BP ಪೇಷಂಟ್ ಇದ್ದಾರೆ, ಬಟ್ ಅವ್ರು ಯಾರು ಟ್ರೀಟ್ಮೆಂಟ್ ನಮ್ಮ ಹತ್ರ ಇಲ್ಲಿ ಮುಲ್ಬಾಗಲಲ್ಲಿ ಶುಗರ್ಗೆ ಇದೆ, ಶುಗರ್ BP ಏನಿದೆ ಇಲ್ಲಿ ನೋಡ್ತಾರೆ, ಮೆಡಿಕಲ್ ಡಾಕ್ಟರ್ ಇದ್ದಾರೆ ನಮ್ಮ ಹತ್ರ. ಬಟ್ ಪೀಡಿಯಾಟ್ರಿಕ್ ಆ ಕೇಸಸಲ್ಲೇ ನೀವು ನೋಡ್ಬೋದು. ಬೇರೆದೆಲ್ಲ ನೀವು ಕೋಲಾರ್ಗೆ ಕಳಿಸ್ಬೋದು. ಮೆಡಿಸಿನ್ಸು ಎಲ್ಲ ಕೊಡ್ತಾ ಇದ್ದೀರಾ? ಹಾಂ, ಕೊಡ್ತೀವಿ ಸರ್. ಈಗ ಜಸ್ಟ್ ಅಂತ ಏನು ಅದು ಬೇಕು ಅಂದರೆ ಅದು ಮಾತ್ರ. ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಏನು ನಮ್ಮ ನಗರ ವ್ಯಾಪ್ತಿಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಯಶೋದಯ ಅವರ ಆಸ್ಪತ್ರೆಯವರ ಸಂಸ್ಥೆ, ವಂಶೋದಯ ಅವರವರ ಸಂಸ್ಥೆ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಆಟೋ ಕುಟುಂಬಸ್ಥರಿಗೆ ಎಲ್ಲ ಒಂದು ವೈದ್ಯಕೀಯ ತಪಾಸಣೆಯನ್ನು ನಮ್ಮ ಹುಸೇನ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಒಂದು ಕಾಳಜಿ ಮೂಡಿಸೋದಲ್ಲದೆ ಅವರಿಗೆ ಒಂದು ಉತ್ತಮ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಅವರು ಒಂದು ಯೋಜನೆ ರೂಪಿಸಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಹುಸೇನ್ ಅವರು ಇದೇ ಮೊದಲನೇ ಕಾರ್ಯಕ್ರಮ ಅಲ್ಲ, ಹಲವಾರು ಒಂದು ಸಾಮಾಜಿಕ ಕಳಕಳಿಯಿಂದ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮಾಡೋ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಕಾರ್ಮಿಕರಿಗೂ ಸಹ ಅವರು ಒಂದು ಉಡುಗೊರೆ ಕೊಡೋದಾಗ್ಲಿ, ಅವರಿಗೆ ಒಂದು ಉತ್ಸಾಹ ತುಂಬುವುದರಲ್ಲಿ ಅವರು ಮುಂದೆ ಇರ್ತಾರೆ. ನಾನು ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಬಹಳಷ್ಟು ನಾನು ಸಂತೋಷ ಪಟ್ಟಿದ್ದೇನೆ. ಮುಂದಿನ ದಿನದಲ್ಲೂ ಸಹ ಅವರು ಒಳ್ಳೆ ರೀತಿಯಲ್ಲಿ ಇನ್ನ ಸೇವೆ ಮಾಡೋದಕ್ಕೆ ಒಂದು ಭಗವಂತ ಶಕ್ತಿ ಕೊಡಲಿ, ಇದೇ ರೀತಿ ಅವ್ರ ಸೇವೆ ಮುಂದುವರಿಲಿ, ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಎಲ್ರಿಗೂ ಧನ್ಯವಾದ. ಏನಿವತ್ತು ಕನ್ನಡ ರಕ್ಷಣಾ ವೇದಿಕೆಯಿಂದ ಏನೊಂದು ಉಚಿತ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಮ್ಮ ಹುಸೇನು ಮತ್ತು ಆಟೋ ಚಾಲಕರ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಹುಸೇನ್ ಅವರು ಈ ಒಂದು ಉಚಿತ ತಪಾಸಣೆ ಅಲ್ಲದಿರ ಅನೇಕ ಏನು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಒಂದು ಪುಸ್ತಕ ಕೊಡೋದಾಗಿರಲಿ, ಏನು ನಮ್ಮ ಎಕ್ಸಾಮ್ ಟೈಮಲ್ಲಿ ಬೈಂಡಿಂಗ್ ಕೊಡೋದಾಗಿರಲಿ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋರಾಟಗಳಲ್ಲಿ ಯಾರೋ ಒಂದು ಹೋರಾಟದಲ್ಲಿ ಯಾರೋ ಒಬ್ಬರು ಮಾಡ್ತಾನೆ ಇರ್ತಾರೆ. ಆದರೆ ನಮ್ಮ ಮುಳಬಾಗಿಲಲ್ಲಿ ನಿರಂತರವಾಗಿ ಹುಸೇನ್ ಏನೋ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅಂಥ ಉತ್ಸಾಹಗಳಿಗೆ ಮತ್ತಷ್ಟು ಉತ್ಸಾಹ ಕೊಡಬೇಕು, ಎಲ್ಲರೂ ಸಹಕಾರ ನೀಡಬೇಕು, ಎಲ್ರಿಗೂ ಅನುಕೂಲ ಆಗ್ಬೇಕಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಹೆಣ್ಮಕ್ಳನ್ನ ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ.